ಬಟ್ ಒನ್ ಪ್ರಾಬ್ಲಮ್ ಅಂದರೆ ಎಜುಟೆಕಲ್ಲಿ ನಾನು ಇದು ನೋಡ್ತಾ ಇರೋದು ಎಡ್ಟೆಕ್ಕಲ್ಲಿ ಇಟ್ ಸ್ಟಾರ್ಟ್ಸ್ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ, ಫಂಡಿಂಗ್ ಸೂಪರಾಗಿ ಬರುತ್ತೆ, ಎಲ್ಲ ಕಡೆ ಪ್ರಮೋಷನ್ ಮಾಡ್ತಾರೆ. ಬಟ್ ದೆನ್ ಬೀಳಕ್ಕೆ ಶುರು ಆಗುತ್ತೆ. ಎಸ್ಪೆಷಲಿ ಬೈಜೂಸ್ ನೋಡಿರ್ಬೋದು ನಾವು, ಬೇರೆ ಯಾವ್ದಾದ್ರು ಇದು ನೋಡಿರ್ಬೋದು. ಹೌ ಆರ್ ಯು ಡಿಫ್ರೆಂಟ್ ಫ್ರಮ್ ದೋಸ್ ಪ್ಲಾಟ್ಫಾರ್ಮ್? ಏನಾಗುತ್ತೆ, ಕೆಲವು ಟೈಮು ತುಂಬ ಬೂಮ್ ಆದಾಗ ಇಟ್ ಈಸ್ ಅ ಬೂನ್ ಅಂಡ್ ಅ ಬೇನ್. ನಾವು ಬಿಕಾಸ್ ಆಫ್ ದ ಥಿಂಗ್ ದಟ್ ಹ್ಯಾಪನ್ ವಿತ್ ಬೈಜೂಸ್ ಇಟ್ ಹಸ್ ಮೋರ್ ಬಿಕಮ್ ಅ ಬೇನ್. ಎಟ್ಟೆಕ್ ಅಂತಂದ್ರೆ ಇಟ್ ಸ್ಟಾರ್ಟ್ಸ್ ಅಂಡ್ ಎಂಡ್ಸ್ ವಿತ್ ಕಂಟೆಂಟ್ ಅಂತ ಆಗ್ಬಿಟ್ಟಿದೆ ಇವಾಗ. ನಾನೇ ಇವಾಗ ಹೋಗಿ ನಾನು ಎಟ್ಟೆಕ್ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಓ ಎಟ್ಟೆಕ್ಕಾ, ವಿ ಆರ್ ನಾಟ್ ವೆರಿ ಇಂಟ್ರೆಸ್ಟೆಡ್ ಅಂತಾರೆ. ಅವಾಗಲೇ ಪ್ರಾಬ್ಲಮ್ ಆಗೋದು. ಆಮೇಲೆ ಏನಾಗುತ್ತೆ, ನಾವು ಆಸ್ ಅ ಕಂಟ್ರಿ ತುಂಬ ಜನರಿಕ್ ಟ್ಯಾಗ್ ಮಾಡ್ಬಿಡ್ತೀವಿ. ಎಡ್ಟೆಕ್ ಅಂತಂದ್ರೆ ಇದು ಅಂತ. ನಾನು ಎಡ್ಟೆಕ್ ಅಂತಿದ್ದಂಗೆ ನಾನು ಬೈಜೂಸ್ ಥರ ಅಂತ ಆಗ್ಬಿಡುತ್ತೆ. ಇಟ್ ಇಸ್ ನಾಟ್ ದ ಕೇಸ್. ಎನಿ ಟೆಕ್ನಾಲಜಿ ದಟ್ ಹೆಲ್ಪ್ಸ್ ಯು ಮೇಕ್ ಎಜುಕೇಷನ್ ಬೆಟರ್ ಈಸ್ ಎಡ್ಟೆಕ್. ಕರೆಕ್ಟ್. ಯಾರು ಎಡ್ಟೆಕಲ್ಲಿ ಅಡ್ಮಿಷನ್ಸು, ಅಪ್ಲಿಕೇಶನ್ಸು ಇದು ನೋಡ್ತಾನೆ ಇಲ್ಲ ಇವತ್ತು. ಎಡ್ಟೆಕಲ್ಲಿ ಎಷ್ಟು ಕಂಪ್ನಿಗಳಿದೆ. ಎವ್ರಿಬಡಿ ಇಸ್ ಟ್ರೈಂಗ್ ಟು ಫೋಕಸ್ ಆನ್ ಕಾಂಟೆಂಟ್. ಇಲ್ಲ ಅಂತಂದ್ರೆ ಫಾರಿನಿಗೆ ಕಳ್ಸೋದ್ರಲ್ಲಿ ಇರುತ್ತೆ, ಇಲ್ಲಿಂದ ಫಾರಿನಿಗೆ ಕಳಿಸ್ತೀವಿ ಅನ್ನೋದ್ರಲ್ಲಿ ಇದೆ. ನನಗೂ ಬರುತ್ತೆ ಸರ್ ದಿನ ಮೆಸೇಜ್ ಬರುತ್ತೆ. ಸೊ ಇಟ್ ಈಸ್ ದ ರಾಂಗ್ ಲೇಬ್ಲಿಂಗ್ ಆಫ್ ಥಿಂಗ್ಸ್. ಅದಕ್ಕೆ ನಾವು ಟು ಕಮ್ ಬ್ಯಾಕ್ ಟು ಯುವರ್ ಕ್ವೆಶನ್, ವಿಷನ್ ಕ್ಲಿಯರ್ ಆಗಿರಬೇಕು. ನಾವು ಏನು ಮಾಡ್ತೀವಿ ಅಲ್ಟಿಮೇಟ್ಲಿ ಅನ್ನೋದು ಇದ್ದು ಸಸ್ಟೈನ್ಡ್ ವೇಯಲ್ಲಿ ಹೋಗಿ, ಇಫ್ ದ ಬಿಸ್ನೆಸ್ ಮಾಡೆಲ್ಸ್ ಆಲ್ಸೋ ಆರ್ ಟ್ಯೂನ್ಡ್ ಇನ್ ದಟ್ ವೇ, ಇಟ್ ವಿಲ್ ಹ್ಯಾಪನ್.